ಮತ್ತೊಂದು ಪ್ರಮುಖವಾದಂತಹ ಅಪ್ಡೇಟ್ ಇದೆ. ಉತ್ತರ ಪ್ರದೇಶದಲ್ಲಿ 39 ಕ್ಷೇತ್ರಗಳಲ್ಲಿ ಮಾತ್ರ ಈ ಬಾರಿ ಎನ್ಡಿಎ ಗೆಲುವನ್ನ ಕಂಡಿರೋದು. ಬಿಜೆಪಿ ಏಕಾಂಗಿಯಾಗಿ ಗೆದ್ದಿರುವುದು 33 ಲೋಕಸಭಾ ಕ್ಷೇತ್ರಗಳಲ್ಲಿ ಮಾತ್ರ ಉತ್ತರ ಪ್ರದೇಶದಲ್ಲಿ. ಉತ್ತರ ಪ್ರದೇಶ ಗೆದ್ದಿದ್ರೆ ದೇಶ ಗೆದ್ದಂತೆ ಆಗ್ತಾ ಇತ್ತು. ಬಿಜೆಪಿಗೆ ಸ್ವಂತ ಬಲದ ಮೇಲೆ ಬಹುಮತವನ್ನ ಗಳಿಸುವುದಕ್ಕೆ ಸಾಧ್ಯವಾಗ್ತಾ ಇತ್ತು. ಬಟ್ ಹಾಗಾಗಿಲ್ಲ. ಮೂರನೇ ಬಾರಿ ಮಿತ್ರ ಪಕ್ಷಗಳ ಮುಲಾಜಿನಲ್ಲಿ ಇರಬೇಕಾದಂತಹ ಸ್ಥಿತಿ ನರೇಂದ್ರ ಮೋದಿಯವರಿಗೆ ಎದುರಾಗ್ಬಿಟ್ಟಿದೆ. ಯುಪಿಯಲ್ಲಿ ಬಿಜೆಪಿ ಮುಗ್ಗರಿಸೋಕೆ ಹಾಗಾದ್ರೆ ಕಾರಣ ಆದಂತಹ ಅಂಶಗಳು ಯಾವುವು? ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚನ್ನಮೋಹನ್ ನೀಡ್ತಾ ಹೋಗ್ತಾರೆ. ಚನ್ನಮೋಹನ್, ಕಳೆದ ಬಾರಿ 62 ಸೀಟ್ಗಳು, ಅದಕ್ಕೆ ಕಂಪೇರ್ ಮಾಡಿದ್ರೆ ಈ ಬಾರಿ ಬಿಜೆಪಿ ಕಳ್ಕೊಂಡಿತ್ತು ಹೆಚ್ಚು ಕಮ್ಮಿ 25 ಸೀಟ್ಗಳನ್ನ ಕಳ್ಕೊಂಡ್ಬಿಟ್ಟಿದೆ. ಯುಪಿನಲ್ಲಿ ಈ ಬಾರಿ ಲಾಸ್ ಆಗೋದಕ್ಕೆ ಏನು ಕಾರಣ ಆಗಿರಬಹುದು ಅಂತ ಹೇಳಿ? ಅದು ವಿದೇಶಿ, ಮುಖ್ಯವಾಗಿ ಉತ್ತರ ಪ್ರದೇಶವನ್ನು ಗೆದ್ದರೆ ದೇಶವನ್ನು ಗೆದ್ದಂತೆ. ದೆಹಲಿ ಗದ್ದುಗೆಗೆ ಲಕ್ನೋ ರಾಜಮಾರ್ಗ, ದೆಹಲಿ ಗದ್ದುಗೆನ ಹಿಡಿಬೇಕಂದ್ರೆ ಉತ್ತರ ಪ್ರದೇಶವೇ ರಾಜಮಾರ್ಗ ಅನ್ನುವ ಒಂದು ಮಾತು ದೇಶದ ರಾಜಕೀಯ ವಲಯದಲ್ಲಿ ಹಿಂದಿನಿಂದಲೂ ಕೂಡ ಚಾಲ್ತಿಯಲ್ಲಿದೆ. ಹೀಗಾಗಿ ದೇಶದಲ್ಲಿ 272ರ ಮ್ಯಾಜಿಕ್ ನಂಬರನ್ನು ದಾಟಬೇಕು ಅಂತ ಅಂದರೆ ಯಾವುದೇ ಪಕ್ಷ ಅಥವಾ ಮೈತ್ರಿಕೂಟ ಆದರೂ ಕೂಡ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಲೇಬೇಕು. ಗೆದ್ದಂಥ ಪಕ್ಷಕ್ಕೆ ದೆಹಲಿ ಗದ್ದುಗೆ ಅಂದರೆ ಪ್ರಧಾನಿ ಗದ್ದುಗೆ ಸಿಗುವಂಥದ್ದು ಮತ್ತು ಕೇಂದ್ರದಲ್ಲಿ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶ ಸಿಗ್ತಕ್ಕಂಥ ಚಾನ್ಸಸ್ ಇದ್ದೇ ಇರುತ್ತೆ. ಆದರೆ ಈ ಹಿಂದಿನ 2 ಚುನಾವಣೆಗಳಲ್ಲಿ ಬಿಜೆಪಿ ಉತ್ತರ ಪ್ರದೇಶದಲ್ಲಿ ಉತ್ತಮವಾದಂಥ ಸಾಧನೆಯನ್ನು ಮಾಡಿ ಕೇಂದ್ರದಲ್ಲಿ ಗದ್ದುಗೆಯನ್ನು ಹಿಡಿದಿತ್ತು. 2014ರಲ್ಲಿ ಬಿಜೆಪಿ ಮತ್ತು ಅಪ್ನಾದಳ್ ಪಕ್ಷಗಳು 73 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿದ್ವು. ಈಗ 2019ರ ಲೋಕಸಭಾ ಚುನಾವಣೆಯಲ್ಲೂ ಕೂಡ 63 ಕ್ಷೇತ್ರಗಳಲ್ಲಿ ಬಿಜೆಪಿ ಉತ್ತರ ಪ್ರದೇಶದಲ್ಲಿ ಗೆಲುವನ್ನು ಸಾಧಿಸಿತ್ತು. ಇದರಿಂದಾಗಿಯೇ ಕೇಂದ್ರದಲ್ಲಿ ಸತತ 2 ಬಾರಿ ಮೋದಿ ಅವರು ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಮತ್ತು ಬಿಜೆಪಿ ಕೂಡ 272ರ ಮ್ಯಾಜಿಕ್ ನಂಬರನ್ನು ದಾಟಲಿಕ್ಕೆ ಸಾಧ್ಯವಾಗಿತ್ತು. ಆದರೆ ಈಗ 2024ರ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ತೀರಾ ಕಳಪೆ ಸಾಧನೆಯನ್ನು ಬಿಜೆಪಿ ಮಾಡಿದೆ. ಈ ಹಿಂದೆ ಗಳಿಸಿದಂಥ ಸ್ಥಾನಗಳನ್ನೇ ಕಳ್ಕೊಂಡಿದೆ. ಕೇವಲ 39 ಕ್ಷೇತ್ರಗಳಲ್ಲಿ ಮಾತ್ರನೇ ಎನ್ಡಿಎ ಗೆಲುವನ್ನು ಸಾಧಿಸಿದೆ. ಇದರಲ್ಲಿ ಅಪ್ನಾದಳ ಕೂಡ 1 ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿದೆ. ಜೊತೆಗೆ RLD ಪಕ್ಷ ಕೂಡ 2 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿರ್ತಕ್ಕಂಥದ್ದು ಕೂಡ ಸೇರಿನ 39 ಕ್ಷೇತ್ರಗಳಲ್ಲಿ ಎನ್ಡಿಎ ಗೆಲುವನ್ನು ಸಾಧಿಸಿದೆ. ಈ ರೀತಿ ಒಂದು ಸ್ಥಾನಗಳನ್ನು ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಮತ್ತು ಎನ್ಡಿಎ ಕಳ್ಕೊಳ್ಳಿಕ್ಕೆ ಕಾರಣ ಆಗಿರ್ತಕ್ಕಂತಹ ಬೇರೆ ಬೇರೆ ಅಂಶಗಳಿವೆ. ಮೊದಲನೇದಾಗಿ ಅಲ್ಲಿ ಈಗ CM ಯೋಗಿ ಆದಿತ್ಯನಾಥ್ ಅವರು ಆಳ್ವಿಕೆಯನ್ನು ನಡೆಸ್ತಾ ಇದ್ದಾರೆ. ಯೋಗಿ ಆದಿತ್ಯನಾಥ್ ಅವರು ಸನ್ಯಾಸಿ, ಅವ್ರಿಗೆ ಯಾವುದೇ ಕುಟುಂಬ ಇಲ್ಲ, ಕುಟುಂಬ ರಾಜಕಾರಣದ ಆರೋಪಗಳು ಅವ್ರ ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವರು ಕೂಡ ಠಾಕೂರ್ ಸಮುದಾಯಕ್ಕೆ ಸೇರಿದಂಥವರು. ಯೋಗಿ ಆದಿತ್ಯನಾಥ್ ಅವರು ಠಾಕೂರ್ ಸಮುದಾಯಕ್ಕೆ ಉತ್ತರ ಪ್ರದೇಶದಲ್ಲಿ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪಗಳಿವೆ. ಮುಖ್ಯವಾಗಿ ಅಧಿಕಾರಿಗಳ ನಿಯೋಜನೆ, ವರ್ಗಾವಣೆ ಮತ್ತು ಪ್ರಮುಖ ಹುದ್ದೆಗಳಿಗೆ ನೇಮಕ ಮಾಡುವಂಥ ಸಂದರ್ಭದಲ್ಲಿ ಠಾಕೂರ್ ಸಮುದಾಯದ ಅಧಿಕಾರಿಗಳಿಗೆ ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಠಾಕೂರ್ ಸಮುದಾಯದ ವ್ಯಕ್ತಿಗಳಿಗೆ ಪ್ರಾಶಸ್ತ್ಯವನ್ನು ನೀಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಅವರ ಮೇಲಿದೆ. ಇದರಿಂದಾಗಿ ಬೇರೆ ಸಮುದಾಯಗಳು ಯೋಗಿ ಆದಿತ್ಯನಾಥ್ ಅವ್ರ ಬಗ್ಗೆ ಅಸಮಾಧಾನಗೊಂಡಿದ್ದಾರೆ. ಜೊತೆಗೆ ಬಿಜೆಪಿಯ ಮೇಲೂ ಕೂಡ ಅಸಮಾಧಾನಗೊಂಡಿದ್ದಾರೆ. ಈಗ ಯಾವುದಾದ್ರೂ ಒಂದು ಹಳ್ಳಿನಲ್ಲಿ ಜನ ಗಲಾಟೆ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅಲ್ಲಿ ಠಾಕೂರ್ ಸಮುದಾಯದ ಅಧಿಕಾರಿ ಇರ್ತಾರೆ. ಆತ ಅಲ್ಲಿ ಗಲಾಟೆ ಮಾಡ್ಕೊಂಡು ಬಂದಿರೋರು ಮತ್ತು ಅವ್ರ ವಿರುದ್ಧ ಇರೋರು ಯಾರು, ಯಾವ ಜಾತಿ ಇರೋರು ನೋಡ್ತಾರೆ. ಅಲ್ಲಿ ಏನಾದರೂ ಕೂಡ ಅವ್ರ ವಿರುದ್ಧ ಇರತಕ್ಕಂಥವ್ರು ಠಾಕೂರ್ ಸಮುದಾಯದ ಜನರು ಗೊತ್ತಾದ್ರೆ ಆ ಠಾಕೂರ್ ಸಮುದಾಯದ ಪರವಾಗಿನೇ ಪೊಲೀಸರು ಕೆಲಸ ಮಾಡ್ತಾರೆ. ಇದರಿಂದಾಗೇನೆ ಹಳ್ಳಿಗಳಲ್ಲೂ ಕೂಡ ಠಾಕೂರ್ ಸಮುದಾಯವನ್ನು ಹೊರತುಪಡಿಸಿ ಉಳಿದ ಸಮುದಾಯಗಳು ಬಿಜೆಪಿಯ ವಿರುದ್ಧ ಅಸಮಾಧಾನಗೊಂಡಿವೆ, ಸಿಟ್ಟಿಗೆದ್ದಿವೆ. ಅಷ್ಟೇ ಅಲ್ಲದೆ ಬಿಜೆಪಿಯ ವೋಟ್ ಬ್ಯಾಕ್ ಆದಂತಹ ಬ್ರಾಹ್ಮಣ ಸಮುದಾಯದ ವಿರುದ್ಧವೂ ಕೂಡ ಯೋಗಿ ಆದಿತ್ಯನಾಥ್ ಅವರು ನಡ್ಕೊಂಡಿದ್ದಾರೆ ಅನ್ನೋ ಒಂದು ಆರೋಪಗಳಿವೆ. ಇದರಿಂದಾಗಿನೇ ಬಿಜೆಪಿಯ ವೋಟ್ ಬ್ಯಾಕ್ ಆದಂತಹ ಬ್ರಾಹ್ಮಣರು ಕೂಡ ಈ ಬಾರಿ ಬಿಜೆಪಿಯ ವಿರುದ್ಧ ತಿರುಗಿಬಿದ್ದು ಮತವನ್ನು ಚಲಾಯಿಸಿದ್ದಾರೆ. ಜೊತೆಗೆ ಯಾದವ ಮತ್ತು ಮುಸ್ಲಿಂ ಸಮುದಾಯಗಳು ಮೊದಲನೇ ಬಿಜೆಪಿಯ ವಿರುದ್ಧ ಇದ್ದಂತಹ ಸಮುದಾಯಗಳು ಈ ಬಾರಿ ಜಾತಿ ಆಧಾರದ ಮೇಲೆ ಈ ಸಮುದಾಯಗಳೆಲ್ಲವೂ ಕೂಡ ಮತವನ್ನು ಚಲಾವಣೆಯನ್ನು ಮಾಡಿವೆ. ಉತ್ತರ ಪ್ರದೇಶದಲ್ಲಿ ಮೊದಲಿಂದಲೂ ಕೂಡ SP ಪಕ್ಷಕ್ಕೆ ಅಂದರೆ ಸಮಾಜವಾದಿ ಪಕ್ಷದ ವೋಟ್ ಬ್ಯಾಂಕ್ ಅಂದರೆ ಯಾದವ ಮತ್ತು ಮುಸ್ಲಿಂ ಸಮುದಾಯ, ಈ ಸಮುದಾಯಗಳು ಸಂಪೂರ್ಣವಾಗಿ ಒಗ್ಗಟ್ಟಾಗಿ ಸಮಾಜವಾದಿ ಪಕ್ಷಕ್ಕೆ ಮತವನ್ನು ಚಲಾಯಿಸಿದ್ದು. ಇದ್ರ ಜೊತೆಗೇನೆ ಈಗ ಠಾಕೂರ್ ಸಮುದಾಯದ ಪರವಾಗಿ ಯೋಗಿ ಆದಿತ್ಯನಾಥ್ ಅವರು ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇದರಿಂದಾಗಿ ಉಳಿದ OBC ಸಮುದಾಯಗಳು ಕೂಡ ಅಸಮಾಧಾನಗೊಂಡು SP ಮತ್ತು ಕಾಂಗ್ರೆಸ್ನ ಪರವಾಗಿ ಮತವನ್ನು ಚಲಾಯಿಸಿದ್ವು. ಜೊತೆಗೆ ಅಲ್ಲಿ ಅಭ್ಯರ್ಥಿಗಳ ಆಯ್ಕೆಯಲ್ಲೂ ಕೂಡ ಸರಿಯಾದಂಥ ತೀರ್ಮಾನಗಳನ್ನು ಬಿಜೆಪಿ ಹೈಕಮಾಂಡ್ ತೆಗೆದುಕೊಳ್ಳಲಿಲ್ಲ. ಜೊತೆಗೆ ಕನೂಜ್ ಕ್ಷೇತ್ರದಿಂದ ಅಖಿಲೇಶ್ ಯಾದವ್ ಸ್ಪರ್ಧೆಯನ್ನು ಮಾಡಿದ್ದು ಕೂಡ ಬಿಜೆಪಿಗೆ ಒಂದು ಮಾಸ್ಟರ್ ಸ್ಟ್ರೋಕ್ ಆಯಿತು. ಅಲ್ಲಿ ಆ ಒಂದು ಪೂರ್ವಾಂಚಲ್ ಪ್ರಾಂತ್ಯದಲ್ಲಿ ಹೆಚ್ಚಿನ ವೋಟ್ಗಳನ್ನು SP ಮತ್ತು ಕಾಂಗ್ರೆಸ್ನ ಪರ ಒಗ್ಗೂಡಿಸ್ಕೊಳ್ಳಿಕ್ಕೂ ಕೂಡ ಅಖಿಲೇಶ್ ಯಾದವ್ ಅವರಿಗೆ ಸಹಾಯಕ ಆಯಿತು. ಹೀಗೆ ಬೇರೆ ಬೇರೆ ಕಾರಣಗಳಿಂದಾಗಿ ಅಲ್ಲಿ ಇಂಡಿಯಾ ಮೈತ್ರಿಕೂಟ ಮುನ್ನಡೆಯನ್ನು ಸಾಧಿಸಿ ಈಗ ಬಿಜೆಪಿ ಮತ್ತು NDA 39 ಕ್ಷೇತ್ರಗಳಿಗೆ ಸೀಮಿತವಾಗಿದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.